ಧನಸ್ಸು ರಾಶಿ ವ್ಯಾಪಾರಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಅತಿಯಾದಂತಹ ಲಾಭಕ್ಕೋಸ್ಕರವಾಗಿ ವಾಮಮಾರ್ಗವನ್ನು ಅನುಸರಿಸಿ ದಂಡ ಕಟ್ಟಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಮೇಲಧಿಕಾರಿಗಳು ಛೀಮಾರಿಯನ್ನು ಹಾಕ್ತಕ್ಕಂತಹ ಪ್ರಸಂಗಗಳು ಬರಬಹುದು. ಇದನ್ನು ಗಮನಿಸ್ಕೊಳ್ಳಿ. ಕಳ್ಳರು ತಮ್ಮ ಕೈಚಳಕವನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗಿ ಅದು ಫಲಿಸೋದಿಲ್ಲ, ಸಿಗಹಾಕೊಂಡ್ಬಿಡ್ತೀರಿ. ಇವತ್ತಿನ ಗ್ರಹಗತಿ ನಿಮಗೆ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ನೀವು ಬಂಧನಕ್ಕೆ ಒಳಗಾಗಬಹುದು ಅಥವಾ ದಂಡ ಕಟ್ಟಬೇಕಾಗಬಹುದು. ಇವೆಲ್ಲವನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಮಾತೆಯರು ಬೆನ್ನು ನೋವಿನಿಂದ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಆಸ್ಪತ್ರೆಯಲ್ಲಿ ದಾಖಲಾದರೂ ಕೂಡ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಮನಸ್ಸು ಮತ್ತು ಶರೀರದ ಮೇಲೆ ಎಲ್ಲ ಘಟನೆಗಳು ಇಡೀ ದಿನದ ವಾತಾವರಣ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕಬಹುದು. ಮನಸ್ಸಿಗೆ ಏನೋ ಒಂದು ರೀತಿಯ ಆತಂಕ ಇರುವಂಥದ್ದು ದೂರ ಆಗಬಹುದು. ನನಗೆ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಎನ್ನುವ ಅನುಭವವನ್ನು ನೀವು ಹಂಚಿಕೊಳ್ಳಬಹುದು ಅನ್ನುವಂಥದ್ದಾಗತ್ತೆ. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶಾರೀರಿಕವಾಗಿ ಮಾನಸಿಕವಾಗಿ ಇರತಕ್ಕಂತಹ ಎಲ್ಲ ದುಗುಡಗಳು ದೂರವಾಗಲಿ. ಒಳ್ಳೆಯವರಿಗೆ, ಒಳ್ಳೆಯ ಆಲೋಚನೆಗಳಿರ್ತಕ್ಕಂಥವ್ರಿಗೆ, ಒಳ್ಳೆಯ ಮನಸ್ಸನ್ನು ಹೊಂದಿರತಕ್ಕಂಥವ್ರಿಗೆ ಶುಭವಾಗಿ. ಮಕರ ರಾಶಿಯ ಹಲವಾರು ಜನಕ್ಕೆ ಈ ದಿವಸ ಶುಭವಲ್ಲ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಇಲ್ಲಿ ಏನೋ ಒಳ್ಳೆಯದಾಗತ್ತೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಯಾವುದೇ ರೀತಿಯ ಕೆಡಕು ಸಂಭವಿಸಿ ಮಾನಸಿಕವಾದಂತಹ ಆಘಾತ ಆಗೋದು ಬೇಡ. ಈ ದಿವಸ ಪತನಾಘಾತ ಅಪಘಾತಗಳಿಗೆ ಅವಕಾಶ ಇದೆ, ಬೀಳೋದಕ್ಕೆ ಅವಕಾಶ ಇದೆ, ಮಾನಸಿಕವಾಗಿ ಏನೋ ತೊಂದರೆಯಾಗೋದಕ್ಕೆ ಅವಕಾಶ ಇದೆ, ಅಪಘಾತ ಆಗೋದಕ್ಕೆ ಅವಕಾಶ ಇದೆ. ಹೀಗೆ ಸಾಲಾಗಿ ಹಲವಾರು ವಿಚಾರಗಳನ್ನು ಋಣಾತ್ಮಕವಾಗಿ ನೋಡಬೇಕಾಗತ್ತೆ. ಮನಸ್ಸಿಗೆ ದುಃಖ ತರತಕ್ಕಂತಹ ಸಂದರ್ಭಗಳೇ ಹೆಚ್ಚಾಗಿ ಇರುತ್ತೆ ಅಂತ ಅರ್ಥ. ಹುಚ್ಚು ಧೈರ್ಯ ಪ್ರೇಮಿಗಳಿಗೆ ದೊಡ್ಡ ತೊಂದರೆಯನ್ನು ಮಾಡ್ತಕ್ಕಂಥದ್ದು, ವಾಹನದಿಂದ ದೊಡ್ಡ ತೊಂದರೆ ಆಗ್ತಕ್ಕಂಥದ್ದು ಈ ದಿವಸ ಇರುವಂಥದ್ದು. ತಮ್ಮ ವ್ಯವಹಾರದ ವಿಚಾರಗಳನ್ನು ಮನೆಯಲ್ಲಿ ತಿಳಿಸ್ದಲೇ ಹಲವಾರು ರೀತಿಯ ತೊಂದರೆಗಳನ್ನು ಮಾಡ್ಕೊಳ್ತೀರಿ. ಮನೆಯವರಿಗೆ ಗೊತ್ತೇ ಇರೋದಿಲ್ಲ ನಿಮ್ಮ ವ್ಯವಹಾರ, ಹಣಕಾಸಿನ ವಿಚಾರ ಏನು. ನಷ್ಟವಾದಾಗ, ಯಾವುದೋ ತೊಂದರೆಗೆ ಸಿಕ್ಕೊಂಡಾಗ, ಆಪತ್ತು ಬಂದಾಗ ಮಾತ್ರ ಮನೆಯವರ ಸಹಾಯ ಬೆಂಬಲ ಬೇಕು ಅಂತ ಹೇಳಿ ನೀವು ಕೇಳ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಮನೆಯವರಿಂದ ನಿಷ್ಠುರ ತಿರಸ್ಕಾರಗಳಾಗತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ತಪ್ಪು ನಿಮ್ಮದೇ ಅನ್ನುವಂಥದ್ದು ಆಗತ್ತೆ. ನಿಮ್ಮ ನಡವಳಿಕೆ, ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಇದ್ಯಾವುದೂ ಮನೆಯವರಿಗೆ ಇಷ್ಟ ಆಗೋದಿಲ್ಲ, ಸ್ನೇಹಿತರಿಗೂ ಇಷ್ಟ ಆಗೋದಿಲ್ಲ, ಯಾರೂ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ಇಲ್ಲದೇ ಇರತಕ್ಕಂತಹ ಕಾರಣಗಳನ್ನು ಹೇಳಿ ನಿಮ್ಮಿಂದ ದೂರ ಉಳಿತಾರೆ ಅನ್ನುವಂಥದ್ದು. ನಿಮ್ಮ ನಡವಳಿಕೆಯಿಂದ ನಿಮಗೆ ಏನೋ ಒಂದು ರೀತಿಯ ಆಘಾತವನ್ನು ಸಮಾಜ ಉಂಟು ಮಾಡುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಸುಳ್ಳನ್ನು ಯಾವುದೇ ಕಾರಣಕ್ಕೂ ಹೇಳಬೇಡಿ. ಒಂದು ಸುಳ್ಳನ್ನು ಹೇಳಿದಾಗ ಅದಕ್ಕೆ ಪೂರಕವಾಗಿ ಇನ್ನೊಂದು ಸುಳ್ಳುಗಳು ಬರ್ತಾ ಹೋಗುತ್ತೆ. ಸತ್ಯವನ್ನೇ ಹೇಳಿದರೆ ಆರಂಭದಲ್ಲಿ ತೊಂದರೆಯಾದರೂ ಕೂಡ ನಿಮ್ಮ ಸತ್ಯಕ್ಕೆ ಜಯ ಸಿಕ್ಕುವಂಥದ್ದಾಗತ್ತೆ. ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ದುರಿತಗಳು ದೂರವಾಗಲಿ, ಕಷ್ಟ ಕಾರ್ಪಣ್ಯಗಳು ನಿಮ್ಮಿಂದ ದೂರವಾಗಲಿ. ಶುಭವಾಗಲಿ. ಕುಂಭರಾಶಿ ಆತುರಾತುರವಾದಂತಹ ನಿರ್ಧಾರಗಳಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅದಕ್ಕೆ ನಿಮ್ಮ ಆತುರವೇ ಕಾರಣ. ಬದಲಾದಂತಹ ಕೆಲವು ಕೆಲಸದ ವೈಖರಿ ನಿಮಗೆ ಕಷ್ಟವನ್ನು ತಂದೊಡ್ಡುತ್ತೆ. ತುಂಬ ದಿವಸಗಳಿಂದ ಇದ್ದಂತಹ ಕಾಲು ನೋವು ದೊಡ್ಡ ಸಮಸ್ಯೆಯಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದು. ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟ ಅಥವಾ ಮೋಸವಾಗತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ ಅಂತಕ್ಕಂತಹ ಒಂದು ಪ್ರಸಿದ್ಧವಾದ ಮಾತಿದೆ. ವ್ಯಾಪಾರ ಅಂತಕ್ಕಂಥದ್ದೇ ಬೇರೆಯವರಿಗೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ದ್ರೋಹವನ್ನು ಮಾಡಿ ತಾನು ಗಳಿಸ್ತಕ್ಕಂತಹ ಸ್ವಾರ್ಥ ಬುದ್ಧಿ. ಆದರೆ ನಿಮಗೇ ಮೋಸವಾಗುತ್ತೆ ಅಂತಂದರೆ ಆಲೋಚನೆಯನ್ನು ಮಾಡಿ ಯಾವ ರೀತಿಯಲ್ಲಿ ಗ್ರಹಗತಿಯ ಪ್ರಭಾವ ನಿಮ್ಮ ಮೇಲೆ ಬೀರ್ತಾ ಇದೆ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ತಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಯಾರೋ ತಪ್ಪನ್ನು ಮಾಡಿರ್ತಾರೆ, ನೀವು ಅವ್ರ ಜೊತೆಯಲ್ಲಿ ಗುರುತಿಸ್ಕೊಂಡಿರ್ತೀರಿ. ಹಾಗಾಗಿ ಆ ತಪ್ಪಿನ ಫಲ ನಿಮಗೂ ತಟ್ಟುತ್ತೆ ಅನ್ನುವಂಥದ್ದು.
ಏಕಾಗ್ರತೆಯಿಂದ ಮಾತ್ರ ಜಯಶೀಲರಾಗ್ತೀರಿ. ಮನಸ್ಸನ್ನು ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡದಲೇ ತದೇಕ ಚಿತ್ತರಾಗಿ ವಿಚಾರವನ್ನು ಮಂಥನ ಮಾಡೋದರಿಂದ ಸರಿಯಾದಂತಹ ಮಾರ್ಗ ನಿಮಗೆ ದೊರಕುತ್ತೆ ಅಂತ ಅರ್ಥ. ದುಂದು ವೆಚ್ಚ ಅದಕ್ಕೆ ಕಡಿವಾಣ ಹಾಕಲೇಬೇಕು. ಅನಗತ್ಯವಾದಂತಹ ಹಣದ ಖರ್ಚಿಗೆ ಸೂಕ್ತ ಮಾರ್ಗವನ್ನು ಹುಡುಕಲಿಲ್ಲ ಅಂತಾದಾಗ ಬಹಳ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ ಗ್ರಹಸ್ಥಿತಿ ಎಲ್ಲೆಲ್ಲಿ ವ್ಯತ್ಯಾಸವಾಗಿದೆಯೋ ಅದೆಲ್ಲ ಶುಭವಾದಂತಹ ಫಲವನ್ನು ಕೊಡುವ ಹಾಗೆ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೆ, ಮೀನರಾಶಿಯವರಿಗೆ ಶುಭವಾದಂತಹ ಫಲ ಈ ದಿವಸ ಆಗುವಂಥದ್ದು. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅನಾರೋಗ್ಯ, ಜೀವನದ ಕೊನೆಯ ಹಂತವನ್ನು ತಲುಪಬಹುದು ಅನ್ನುವಂತಹ ಆತಂಕ ನಿಮಗೆ ಇರುತ್ತೆ. ನಿಮ್ಮ ಮನಸ್ಸಿಗೆ ಎಲ್ಲ ವಿಚಾರಗಳಿಂದ ನೋವುಂಟಾಗ್ತಕ್ಕಂತಹ ದಿವಸ ಇದು. ಸಂಪಾದನೆಯೇ ನಿಮ್ಮ ಗುರಿಯಾಗಿರುತ್ತೆ. ಅಂದರೆ ನಾನೇನಾದರೂ ಗಳಿಸ್ಬೇಕು, ಗಳಿಸಿದ್ದನ್ನು ಉಳಿಸ್ಬೇಕು, ಕಾಪಾಡಿಕೊಳ್ಬೇಕು, ಈ ಚಿಂತನೆಯಲ್ಲೇ ದಿನವನ್ನು ಕಳೆಯುವಂಥದ್ದಾಗತ್ತೆ. ಏನೂ ಕೆಲಸ ಇರೋದಿಲ್ಲ, ಆದರೆ ಒಂದು ಕ್ಷಣವೂ ಪುರುಸುತ್ತಿಲ್ಲ. ಅಂದರೆ ಸಮಯ ಹೇಗೆ ವ್ಯರ್ಥ ಆಗ್ತಾ ಇದೆ, ಅಮೂಲ್ಯವಾದಂತಹ ಕಾಲಕ್ಕೆ ಬೆಲೆ ಇಲ್ವಾ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಮಾನಸಿಕವಾದಂತಹ ವಿರಾಮದಿಂದ ಸಾಯಂಕಾಲದ ಹೊತ್ತಿಗೆ ಎಲ್ಲ ಸರಿಯಾಗ್ತಕ್ಕಂಥದ್ದು ತನ್ನಿಂದ ತಾನೇ ಅಲ್ಲಿ ಗೊತ್ತಾಗುವಂಥದ್ದಾಗತ್ತೆ. ವಿಶೇಷವಾದಂತಹ ಪರಿಶ್ರಮವಾಗಲಿ, ವಿಶೇಷವಾದಂತಹ ಕಾಳಜಿಯಾಗಲಿ ಯಾವ ವಿಷಯದಲ್ಲೂ ಇಲ್ಲದೆ ದಿನ ವ್ಯರ್ಥವಾಗ್ತಕ್ಕಂಥದ್ದು. ಬೇಜವಾಬ್ದಾರಿಯಿಂದ ವರ್ತಿಸ್ತಕ್ಕಂತಹ ದಿವಸ ಇದು ಅಂತ ಹೇಳಬೇಕಾದಂಥದ್ದು. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅನುಕೂಲ ಇದ್ದವರು ಈಶ್ವರನಿಗೆ ಮೊಸರನ್ನವನ್ನು ನೈವೇದ್ಯ ಮಾಡಿ ಪ್ರಸಾದವಾಗಿ ಸ್ವೀಕಾರ ಮಾಡಿ, ಮನಸ್ಸಿನಲ್ಲಿರತಕ್ಕಂತಹ ದುಗುಡ ದುಮ್ಮಾನಗಳು ದೂರವಾಗಲಿ. ಶುಭವಾಗಿ.